ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯ ಆರಂಭ ಹೆಂಗಾಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲ ವಿದ್ವಾಂಸರು ಬರೆದಿರುವಂಥ ಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮುಖ್ಯವಾಗಿ ರಂಶ್ರೀ ಮುಗುಳಿಯವರು ಸಾಹಿತ್ಯ ಆರಂಭದ ಕಾಲಘಟ್ಟ ಎಲ್ಲಿಂದ ಶುರುವಾಯಿತು ಅಥವಾ ಪ್ರಾಚೀನತೆಯ ಕುರಿತು ಸಂಶೋಧನೆ ನಡೆಸಿದಾಗ ಅನೇಕ ನಂಬಲು ಅರ್ಹವಾಗಿರುವಂತಹ ಮಾಹಿತಿಗಳು ಸಿಗ್ತವೆ. ಇದೆಂಥ ಮಾಹಿತಿಗಳಾಗಿರ್ತವೆ? ಕನ್ನಡ ಸಾಹಿತ್ಯ ಪ್ರಾಚೀನತೆಯ ಕುರುಹನ್ನು ಬಿಟ್ಕೊಟ್ಟಂಥ ಮಾಹಿತಿಗಳು. ಪ್ರಮುಖವಾಗಿ 4 ಆಧಾರಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ 2 ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. 2 ಯಾವುದು ಅಂದರೆ ಅನ್ಯ ದೇಶ ಅನ್ಯ ಭಾಷೆಯ ಆಧಾರಗಳು, ಮತ್ತೊಂದು ಶಾಸನಗಳಲ್ಲಿ ಸಿಕ್ಕಿರುವಂತಹ ಆಧಾರಗಳು. ಇವತ್ತು ತಿಳ್ಕೊಬೇಕಾಗಿರೋದು ಕವಿರಾಜ ಮಾರ್ಗದಲ್ಲಿ ದೊರೆತಿರುವಂತಹ ಆಧಾರಗಳು ಮತ್ತು ಇತರೆ ಗ್ರಂಥಗಳಲ್ಲಿ ದೊರೆತಿರುವಂತಹ ಆಧಾರಗಳು. ಈ 2 ಆಧಾರಗಳ ಬಗ್ಗೆ ತಿಳ್ಕೊಬೇಕು. ನೋಡಿ, ಕವಿರಾಜ ಮಾರ್ಗ ಬಹಳ ಪ್ರಾಚೀನವಾಗಿರುವಂತಹ ಗ್ರಂಥ, ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಒದಗಿಸುವಂತಹ ಪ್ರಮುಖ ಗ್ರಂಥ ಕವಿರಾಜ ಮಾರ್ಗ. ಕನ್ನಡದ ಮೊಟ್ಟ ಮೊದಲ ಆಧಾರ ಗ್ರಂಥ, ಅಲಂಕಾರ ಗ್ರಂಥ, ಲಕ್ಷಣ ಗ್ರಂಥ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಯಾವುದೇ ಸಂಶಯ ಇಲ್ಲದೆ ಕವಿರಾಜ ಮಾರ್ಗ ಅಂತ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಅಂದಿನ ಕಾಲದ ನಾಡು ನುಡಿಯ ಬಗ್ಗೆ, ಅದರ ಸ್ವರೂಪದ ಬಗ್ಗೆ ಮತ್ತು ಮೇರೆಗಳ ಬಗ್ಗೆನೂ ಸಹ ವಿವರಣೆಯನ್ನು ಕೊಡ್ತಾರೆ. ವೆರಿ ಫಸ್ಟ್ಲಿ ಸ್ವಲ್ಪ ಕೃತಿಯ ಬಗ್ಗೆ ನೋಡೋದಾದರೆ, ಸಂಸ್ಕೃತದ ಕವಿಯಾಗಿರುವಂಥ ದಂಡಿ ಕಾವ್ಯಾದರ್ಶ ಅಂತ ಕೃತಿಯನ್ನು ಬರೆದಿದ್ದಾರೆ ಸಂಸ್ಕೃತ ಭಾಷೆಯಲ್ಲಿ. ಅದರ ಒಂದು ಅನುವಾದ ಈ ಕೃತಿ ಅಂತ ಹೇಳ್ತಾರೆ. ಯಾವುದು? ಕವಿರಾಜ ಮಾರ್ಗ ಕೃತಿ, ದಂಡಿ ಬರೆದಿರುವಂಥ ಕಾವ್ಯಾದರ್ಶದ ಅನುವಾದ. ಹಾಗಿದ್ರೆ ಆ ಅಲಂಕಾರ ಗ್ರಂಥ ಯಾವ ಥರ ದಂಡಿ ಬರೆದಿದ್ರೋ ಅದೇ ಥರನೇ ಇವರು ಬರೆದ್ಬಿಟ್ರ ಅಂತಂದರೆ ಇಲ್ಲ, ಅದು ಅನುವಾದ ಅಲ್ಲ, ಬದಲಾಗಿ ರೂಪಾಂತರ ಅಂತ ಹೇಳ್ಬೋದು, ಅಥವಾ ಸ್ವತಂತ್ರವಾದಂತಹ ಅನುವಾದ ಅಂತಲೇ ಹೇಳ್ಬೋದು. ಈ ದೃಷ್ಟಿಯಿಂದ ಕನ್ನಡ ನಾಡು ನುಡಿಗಳ ಸ್ವರೂಪ, ಸಾಹಿತ್ಯ ಸ್ಥಿತಿ, ಕವಿಗಳಿಗೆ ಒಂದು ರಾಜಮಾರ್ಗವನ್ನು ತೋರುವಂತಹ ಸ್ವತಂತ್ರವಾದ ಕೃತಿ ಅನ್ನೋ ಹೆಗ್ಗಳಿಕೆಗೆ ಈ ಕವಿರಾಜ ಮಾರ್ಗ ಪಾತ್ರ ಆಗುತ್ತೆ. ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಇದು ಸಿಗೋವರೆಗೂ ಶಾಸನಗಳನ್ನು ಹೊರತುಪಡಿಸಿದ್ರೆ ಲಿಖಿತ ದಾಖಲೆಯಲ್ಲಿ ಬೇರೆ ಯಾವುದೂ ದಾಖಲೆಗಳು ನಮಗೆ ಸಿಕ್ಕಿಲ್ಲ ನಮ್ಮ ಕನ್ನಡ ಸಾಹಿತ್ಯ ಪ್ರಾಚೀನತೆಯನ್ನು ಗುರುತಿಸೋದಕ್ಕೆ. ಹಾಗಾಗಿ ಸಿಕ್ಕಿರೋಂತಹ ಈ ಒಂದು ಕೃತಿ, ಕವಿರಾಜ ಮಾರ್ಗ ಕೃತಿ, ನಮ್ಮ ಕನ್ನಡ ಸಾಹಿತ್ಯ ಯಾವಾಗಿಂದ ಶುರುವಾಯಿತು ಅನ್ನೋ ಪ್ರಶ್ನೆಗೆ ಸ್ವಲ್ಪ ಸಮಾಧಾನದ ಉತ್ತರ ಈ ಕೃತಿಯಿಂದನೇ ಸಿಗುತ್ತೆ. ಹಾಗಿದ್ರೆ ಈ ಕೃತಿಯಲ್ಲಿ ಅಂಥ ವಿಶೇಷತೆ ಏನು, ವಿಶೇಷವಾಗಿರುವಂಥ ಅಂಶಗಳೇನು ಅಂತ ಅಂದರೆ, ಮೊದಲನೇದಾಗಿ ಈ ಕೃತಿಯಲ್ಲಿ ಕನ್ನಡ ಕಬ್ಬಂಗಳೊಳ್ ಅನ್ನೋ ಒಂದು ಉಲ್ಲೇಖ ಬರುತ್ತೆ. ಕೃತಿಯ ಬಗ್ಗೆ ಸಂಪೂರ್ಣವಾಗಿ ಶ್ರೀ ವಿಜಯನ್ ಬಗ್ಗೆ ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳೋಣ, ಕವಿರಾಜ ಮಾರ್ಗದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಆಧಾರಗಳಲ್ವಾ, ಹಾಗಾಗಿ ಕವಿರಾಜ ಮಾರ್ಗದಲ್ಲಿ ಪ್ರಾಚೀನತೆಯ ಬಗ್ಗೆ ಕಂಡುಬರುವಂಥ ಕೆಲವೊಂದಿಷ್ಟು ಆಧಾರಗಳಲ್ಲಿ ಮಾತ್ರ ನಾವಿಲ್ಲಿ ಪಟ್ಟಿ ಮಾಡ್ತಾ ಹೋಗಿದ್ದೀನಿ. ಮೊದಲನೇದಾಗಿ ಕನ್ನಡ ಕಬ್ಬಂಗಳೊಳ್ ಅನ್ನೋ ಉಲ್ಲೇಖ ಇದೆ. ಅಂದರೆ ಅಗಣಿತ ಗುಣಗಳಿಂದ ಕೂಡಿರುವಂತಹ ಗದ್ಯ ಪದ್ಯ ಸಮ್ಮಿಶ್ರವಾಗಿರುವಂಥ ಕಾವ್ಯವನ್ನು ಗದ್ಯಕಥಾ ಅನ್ನೋ ಹೆಸರಿನಿಂದ ಗುರುತಿಸಿದ್ದಾರೆ ಹಿಂದಿನ ಕವಿಗಳು ಅಂತ ಚಿರಂತನಾಚಾರ್ಯರು ಈ ಕವಿರಾಜ ಮಾರ್ಗ ಕೃತಿಯಿಂದ ಹೇಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ನಮ್ಮ ಕನ್ನಡ ಕಾವ್ಯಗಳಲ್ಲಿ, ಹಿಂದಿನ ಕಾವ್ಯಗಳಲ್ಲಿ ಗದ್ಯ ಪದ್ಯ ಮಿಶ್ರಿತವಾಗಿರುವಂಥ ಗದ್ಯ ಕಥೆ ಅನ್ನೋ ಸಾಹಿತ್ಯ ರೂಪ ಇತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಚಂಪು ಕಾವ್ಯಕ್ಕಿಂತ ಗದ್ಯ ಭಾಗ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತಂತೆ ಹಿಂದಿನ ಕಾಲದಲ್ಲಿ. ಆ ಥರದಲ್ಲಿ ಉಲ್ಲೇಖ ಈ ಕವಿರಾಜ ಮಾರ್ಗದಲ್ಲಿ ಗುರುತಿಸ್ತೀವಿ. ಇನ್ನು 2ನೇ ಅಂಶ, ಚತ್ತಾಣ ಮತ್ತು ಬೆದಂಡೆ ಅನ್ನೋ ಕಾವ್ಯ ಪ್ರಕಾರವನ್ನು ಸಹ ಇವರು ಗುರುತಿಸಿದ್ದಾರೆ ಕವಿರಾಜ ಮಾರ್ಗ ಕೃತಿಯಲ್ಲಿ. ಇದನ್ನು ಯಾರು ಬಳಕೆ ಮಾಡ್ತಾ ಇದ್ರು ಅಂದರೆ, ಅಂದಿನ ಕಾವ್ಯಗಳಲ್ಲಿ ಪುರಾತನ ಕವಿಗಳು ಈ 2 ಪ್ರಕಾರವನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಉಲ್ಲೇಖ ಇದೆ. ಇದು ಅರ್ಥ ಅಷ್ಟೊಂದು ಸ್ಪಷ್ಟವಾಗಿ ಇರದೇ ಹೋದ್ರೂ ಕೃತಿಯಲ್ಲಿ ಪುರಾಣ ಕವಿಗಳು ಅಥವಾ ಪೂರ್ವಾಚಾರ್ಯರ್ ಈ ಒಂದು ಕಾವ್ಯ ಪ್ರಕಾರವನ್ನು ಪ್ರಯೋಗ ಮಾಡ್ತಾ ಇದ್ರು ಅನ್ನೋ ಒಂದು ಉಲ್ಲೇಖ ಸಿಗುತ್ತೆ. ಇನ್ನು 3ನೇ ಅಂಶ, ಪಳಗನ್ನಡವನ್ನು ಪೊಲಗೆಡಿಸಿ ನುಡಿಯುವವರು ಅಂತ ಇದೆ. ನಮ್ಮ ಕನ್ನಡ ಭಾಷೆ ಕವಿರಾಜ ಮಾರ್ಗ ಕಾಲದಷ್ಟೊತ್ತಿಗೆ ಪಳಗನ್ನಡ ಅನ್ನೋ ಸ್ವರೂಪವನ್ನು ಪಡ್ಕೊಂಡಿತ್ತು ಅಂತ ಈ ಒಂದು ಅಂಶದಿಂದ ತಿಳಿಬರುತ್ತೆ. ಅಲ್ಲದೆ ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಅನ್ನೋ ಮಾತಿದೆ. ಈ ವಾಕ್ಯದಲ್ಲಿ ಪಳಗನ್ನಡ ಸ್ವರೂಪ ಒಂದು ಕಾವ್ಯಕ್ಕೆ ಮಾದರಿಯಾಗಿತ್ತು ಅಂತ ಗೊತ್ತಾಗ್ತಿದೆ. ಒಟ್ಟಾರೆಯಾಗಿ 2 ವಾಕ್ಯದ ಅರ್ಥ ನೋಡೋದಾದರೆ, ಕನ್ನಡ ಭಾಷೆ ಜೊತೆಗೆ ಕನ್ನಡ ಸಾಹಿತ್ಯ ಒಂದು ಪರಂಪರೆಯಾಗಿ ಬೆಳೀತಾ, ಜೊತೆಗೇನೆ ಬೆಳೀತಾ ಒಂದು ನಿಲುಗಡೆಯ ತಾಣವನ್ನು ಮುಟ್ಟಿತ್ತು, ಅಂದರೆ ಉನ್ನತ ಸ್ಥಾನವನ್ನು ತಲುಪಿತ್ತು ಅಂತ ನೋಡ್ಬೋದು. ಇನ್ನು 4ನೇ ಅಂಶ, ನಾಡವರ್ಗಳ್ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಇದೆ. ಈ ಪದ್ಯದಲ್ಲಿ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕವಿಗಳು. ಕನ್ನಡ ನಾಡಿನ ಜನತೆ ಸಹೃದಯವಂತರಾಗಿದ್ದರು, ಸಹಜ ಕವಿಗಳಾಗಿದ್ದರು, ಅವರು ತುಂಬ ಜಾಣ್ಮೆಯನ್ನು ಉಳ್ಳವರಾಗಿದ್ದರು, ಏನೋ ಓದು ಬರಹ ಗೊತ್ತಿಲ್ಲದಲೂ ಸಹ ಅವರು ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು, ನಿಜವಾಗ್ಲೂ ಇವರು ಚತುರರೇ ಆಗಿದ್ರು ಅಂತ ವರ್ಣನೆಯನ್ನು ಮಾಡ್ತಾರೆ ಕವಿರಾಜ ಮಾರ್ಗಕಾರ. ಜೊತೆಗೆ ಇದರಲ್ಲಿ ಕನ್ನಡ ನಾಡು ನುಡಿಯ ವರ್ಣನೆಯನ್ನು ಸಹ ಮಾಡಿದ್ದಾರೆ. ಎಲ್ಲಿಂದ? ಕಾವೇರಿಯಿಂದ ಗೋದಾವರಿ ವರಮಿರ್ಪ ನಾಡದ, ಎಲ್ಲಿಂದ ಎಲ್ಲಿವರೆಗೆ ಕನ್ನಡ ನಾಡಿನ ಮೇರೆಯನ್ನು ಹೊಂದಿತ್ತು ಅನ್ನೋ ಸಹ ಹೇಳ್ತಾರೆ. ನೆಕ್ಸ್ಟ್, ಇದಿಷ್ಟೇ ಅಲ್ಲದೆ ನಮ್ಮ ಕನ್ನಡ ಸಾಹಿತ್ಯದ ಸಮೃದ್ಧತೆಯನ್ನು, ಪ್ರಾಚೀನತೆಯನ್ನು ತೋರಿಸೋದಕ್ಕೋಸ್ಕರ ಇದೇ ಕೃತಿಯಲ್ಲಿ ಕನ್ನಡದ ಗದ್ಯ ಪದ್ಯ ಕವಿಗಳ ಹೆಸರನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರು ಗದ್ಯ ಕವಿಗಳಾದರೆ,
ಕವೀಶ್ವರ ಪಂಡಿತ ಚಂದ್ರಲೋಕಪಾಲ ಇವರು ಪ್ರಸಿದ್ಧವಾಗಿರುವಂತಹ ಪದ್ಯಕಾರರು. ಇಲ್ಲಿ ಒಂದು ಅಂಶವನ್ನು ಗಮನಿಸಿ, ಒಂದು ಕೃತಿಯಲ್ಲಿ ಬೇರೆ ಯಾರೋ ವ್ಯಕ್ತಿಯ ಅಥವಾ ಬೇರೆ ಯಾರೋ ಕವಿಗಳ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಆಗಿನ ಕಾಲಕ್ಕೆ ಸಣ್ಣ ಪುಟ್ಟ ಕವಿಗಳಂತೂ ಅಲ್ವೇ ಅಲ್ಲ. ಅವರು ಮಹಾಕಾವ್ಯ ರಚನೆಯನ್ನು ಮಾಡಿ ಶ್ರೇಷ್ಠತೆಯನ್ನು ಪಡ್ಕೊಂಡಿರೋಂಥ ಕವಿಗಳೇ ಆಗಿರ್ಬೇಕಲ್ವಾ. ಇಲ್ಲಿ ನಮ್ಮ ದುರಾದೃಷ್ಟ ಇವ್ರು ಬರೆದಿರೋಂಥ ಯಾವ ಕೃತಿನೂ ಸಿಕ್ಕೇ ಇಲ್ಲ. ಕವಿರಾಜ ಮಾರ್ಗಕಾರ ಹೇಳ್ತಾ ಇದ್ದಾರಲ್ವ, ಹಾಗಾಗಿ ನಾವು ಇವರೆಲ್ಲ ಒಂದು ಪ್ರಸಿದ್ಧ ಕವಿಗಳು, ಗದ್ಯಕಾರರು ಅಂತ ನಂಬಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಕವಿರಾಜ ಮಾರ್ಗ ಕೃತಿಯನ್ನು ಗಮನಿಸಿದಾಗ ಅಲ್ಲಿ ಬಳಕೆಯಾಗಿರುವಂಥ ಛಂದಸ್ಸಾಗಿರ್ಬೋದು, ಪ್ರಾಸ ಯೋಜನೆ ಆಗಿರ್ಬೋದು, ಭಾಷಾ ಶೈಲಿ, ಜೊತೆಗೆ ಅಲ್ಲಿರುವಂತಹ ಪದ್ಯದ ಲಕ್ಷ್ಯಗಳು ಯಾವ್ಯಾವ ಥರ ಬರೆದಿದ್ದಾರೆ, ಯಾವ ಕೃತಿಗಳಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ನೋಡೋದಾದರೆ, ಸೂಕ್ಷ್ಮ ಅಭ್ಯಾಸ ಮಾಡಿದ್ರೆ ಇದಕ್ಕೂ ಮುಂಚೆನೇ ಕನ್ನಡ ಭಾಷೆ ಅಂದರೆ ಕವಿರಾಜ ಮಾರ್ಗಕ್ಕೂ ಮುಂಚೆನೇ ಕನ್ನಡ ಭಾಷೆ ತೀರಾ ಹಳೆಯ ಭಾಷೆ ಅಂತ ಗೊತ್ತಾಗುತ್ತೆ. ಇದು ಅರ್ಥ ಆಗ್ತಿದೆ ಅಲ್ವಾ. ಫಾರ್ ಎಕ್ಸಾಂಪಲ್, ನಾವು ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಬರೆಯುವಂಥ ಕವನ ಕಥೆಗಳಿಗೂ ಫುಲ್ಲು ಮೆಚುರಿಟಿ ಬಂದಾಗ ಅಥವಾ ಗ್ರ್ಯಾಜುಯೇಟ್ಸ್ ಆದಾಗ ನಾವು ಯೋಚನೆ ಮಾಡುವಂತಹ ಕೆಪಾಸಿಟಿ ಯಾವ ಥರ ಇರುತ್ತೆ, ಆವಾಗ ಬರೆಯುವಂಥ ಕಥೆಗಳು ಕವನಗಳಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ. ಆವಾಗ ಸ್ವಲ್ಪ ಚೈಲ್ಡಿಶ್ ಥರ ಬರೆದಿರ್ತೀವಿ, ಇವಾಗ ಸ್ವಲ್ಪ ಪ್ರಬುದ್ಧತೆ ಬಂದಿರ್ತೈತೆ. ಹಾಗಾಗಿ ಒಂದು ಮೀನಿಂಗ್ಫುಲ್ ಪದಗಳನ್ನ ಬಳಕೆ ಮಾಡ್ಕೊತೀವಿ, ತುಂಬ ಚೆನ್ನಾಗಿರುತ್ತೆ ಕವನ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದೇ ಥರನೇ ಇಲ್ಲಿ ಕವಿರಾಜ ಮಾರ್ಗ ನಮ್ಮ ಕನ್ನಡ ಭಾಷೆಯ ಪ್ರವರ್ಧಮಾನದಲ್ಲಿದ್ದಾಗ, ಅತಿ ಹೆಚ್ಚು ಬಳಕೆಯಲ್ಲಿದ್ದಾಗಲೇ, ಉನ್ನತ ಸ್ಥಾನದಲ್ಲಿದ್ದಾಗಲೇ ಈ ಒಂದು ಕೃತಿ ರಚನೆ ಆಗಿದೆ, ಹೌದಲ್ವಾ. ಆ ಥರನೇ ಕಾಣುತ್ತೆ ಕೃತಿ ಓದಿದಾಗ. ಒಟ್ಟಾರೆಯಾಗಿ ಈ ಮೂರನೇ ಅಂಶದಿಂದ ಏನು ಗೊತ್ತಾಗ್ತಿದೆ ಅಂತ ಅಂದರೆ, ಕವಿರಾಜ ಮಾರ್ಗ ಕೃತಿಯಲ್ಲಿನೇ ಕವಿರಾಜ ಮಾರ್ಗಕ್ಕೂ ಹಿಂದೆ ಕೆಲವೊಂದಿಷ್ಟು ಕವಿಗಳಿದ್ರು, ಅವರನ್ನು ನಾವು ಗಮನದಲ್ಲಿಟ್ಕೊಂಡು ಕನ್ನಡ ಪ್ರಾಚೀನತೆ ಕವಿರಾಜ ಮಾರ್ಗಕ್ಕೆ ನಿಲ್ಲಿಸಬಾರ್ದು, ಅದಕ್ಕೂ ಹಿಂದಿನ ಕಾಲಘಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಈ ಮೂರನೇ ಆಧಾರ ಹೇಳುತ್ತೆ. ಸರಿ, ಮತ್ತೊಂದು ಆಧಾರ ಇದೆಯಲ್ವಾ, ಇತರೆ ಗ್ರಂಥಗಳಲ್ಲಿ ದೊರೆತಿರುವಂತಹ ಆಧಾರ. ಈ ವಿಷಯದಲ್ಲಿ ಕವಿರಾಜ ಮಾರ್ಗ ಆದಮೇಲೆ ಕೆಲ ಕವಿಗಳು ಕೆಲ ಗ್ರಂಥಗಳನ್ನು ಬರೀತಾರೆ. ಅಂದರೆ ಶ್ರೀ ವಿಜಯನ ನಂತರ ಬಂದಿರುವಂಥ ಕೆಲ ಕವಿಗಳು ಕೆಲ ಗ್ರಂಥಗಳನ್ನು ಬರೀತಾರೆ. ಆ ಕೃತಿಯಲ್ಲಿ ಕೆಲ ಮಟ್ಟಿಗೆ ಪ್ರಾಚೀನತೆಯ ಬಗ್ಗೆ ಒಂದು ಸ್ವಲ್ಪ ಸುಳಿವನ್ನು ಕೊಟ್ಟಿದ್ದಾರೆ. ಯಾರವರು ಅಂತಂದರೆ ನಮ್ಮ ಆದಿಕವಿ ಪಂಪ ಅವರು ಬರೆದಿರುವಂಥ 2 ಕೃತಿ ಯಾವ್ದು ಹೇಳಿ, ಒಂದು ಪಂಪ ಭಾರತ, ಮತ್ತೊಂದು ಆದಿಪುರಾಣ. ಪಂಪ ಭಾರತದ ಕೊನೆಗೆ ಮುಂದಿನ ಕಬ್ಬಮನೆಲ್ಲ ಮನಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮಂ ಆದಿಪುರಾಣ ಮಹಾಪ್ರಬಂಧಮಂ ಅಂತ ಇದೆ. ಪಂಪ ಮಹಾಕವಿ ಬಹಳ ಹೆಮ್ಮೆಯಿಂದ ತನ್ನ ಕೃತಿಯ ಬಗ್ಗೆ ಹೊಗಳ್ಕೊಂಡಿದ್ದಾರೆ. ಈ ವಾಕ್ಯ ಏನು ಹೇಳ್ತಿದೆ ಅಂದರೆ, ಪಂಪ ಪೂರ್ವಯುಗದ ಸಾಹಿತ್ಯದ ಕಲ್ಪನೆಯನ್ನು ಕೊಡ್ತಾ ಇದೆ. ಇದಕ್ಕೂ ಮುಂಚೆನೇ ಒಂದು ಸಾಹಿತ್ಯ ಪರ್ವ ಇತ್ತು ಅಂತ ಹೇಳ್ತಾ ಇದೆ. ಅಂದರೆ ತನಗಿಂತ ಪಂಪನಿಗಿಂತ ಮುಂಚೆಯೇ ಬರೆದಿರೋಂಥ ಕಾವ್ಯಗಳನ್ನು ಪಂಪ ಭಾರತ ಮತ್ತು ಆದಿಪುರಾಣಗಳು ಸೋಲಿಸಿ ಅಥವಾ ಅದನ್ನು ಮೀರಿಸಿದವೆ ಅಂತ ಬಹಳ ಹೆಮ್ಮೆಯಿಂದ ಪಂಪ ಮಹಾಕವಿ ಹೇಳ್ಕೊಂಡಿದ್ದಾರೆ. ಇದು ಒಂದೇ ಮಾತು ಸಾಕಲ್ವಾ, ಪಂಪ ಯುಗಕ್ಕೂ ಮುಂಚೆನೇ ಪಂಪ ಪೂರ್ವಯುಗ ಅಂತ ಒಂದಿತ್ತು ಅಂತ ಹೇಳೋದಕ್ಕೆ. ಬಹುಶಃ ಹೆಂಗೂ ಆಗಿರ್ಬೋದು, ಪಂಪ ಕವಿರಾಜ ಮಾರ್ಗಕ್ಕಿಂತ ಹಿಂದಿನ ಕಾವ್ಯ ಗ್ರಂಥಗಳನ್ನು ಮನಸ್ಸಲ್ಲಿಟ್ಕೊಂಡು ಈ ವಾಕ್ಯವನ್ನು ಹೇಳಿರ್ಬೋದು. ಮತ್ತು ಇನ್ನೂ ಒಂದು ವಾಕ್ಯವನ್ನು ಹೇಳ್ತಾರೆ ನೋಡಿ, ಕತೆ ಪಿರಿದಾದೊಡಂ ಕತೆಯ ಮೇಯ್ಗಿಡಲಿಯದೆ ಮುಂ ಸಮಸ್ತ ಭಾರತಮುಂ ಅಪೂರ್ವ ಮಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ ವರ್ಣಕಂ ಕತೆಯೊಳ್ ಒಡಂಬಡಂಬಡೆಯೇ ಪೇಳ್ವೊಡೆ ಪಂಪನೇ ಪೇಳ್ಗುಂ. ಅಂದರೆ ಏನರ್ಥ, ಪಂಪನ ರೀತಿ ಸಮಸ್ತ ಭಾರತದ ಕಥೆಯನ್ನು ತುಂಬ ಅಪೂರ್ವವಾಗಿ, ಆಶ್ಚರ್ಯಕರವಾಗಿ, ರೋಚಕವಾಗಿ ಹೇಳೋಂಥ ಕವೀಶ್ವರರು ಯಾರೂ ಇಲ್ಲ. ವರ್ಣಕದ ಕಥೆಗಳನ್ನ ಹೇಳೋದಾದರೆ ಅದು ಪಂಪನಿಗೆ ಮಾತ್ರ ಸಾಧ್ಯ ಅನ್ನೋ ಅರ್ಥ ಇದೆ. ಒಳ ಅರ್ಥ ಏನು ಅಂದರೆ, ಈ ಒಂದು ಉಕ್ತಿಯಿಂದ ಮಾತ್ರ ಪಂಪನಿಗಿಂತ ಮುಂಚೆನೇ ಬೇರೆ ಬಗೆಯಲ್ಲಿ ಬರೆದಂತಹ ಕನ್ನಡ ಭಾರತಗಳಿರ್ಬೋದೇನೋ ಅನ್ನೋ ಊಹೆಗೆ ಈ ಒಂದು ವಾಕ್ಯ ಎಡೆ ಮಾಡಿಕೊಡುತ್ತೆ. ಅಕಸ್ಮಾತ್ ಇದಿದೆ ನಿಜ ಆಗಿದ್ದರೆ 1ನೇ ಗುಣವರ್ಮ ಬರೆದಿರುವಂಥ ಹರಿವಂಶ ಇದು ಜೈನ ಸರಣಿಯ ಭಾರತದ ಕಥೆಯನ್ನು ಹೇಳ್ಬೋದೇನೋ. ನೋಡಿ, ಈ ಕೃತಿ ಹರಿವಂಶ ಕೃತಿ ಪಂಪನಿಗೆ ಗೊತ್ತಿರುವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಅವರು ಪಂಪ ಭಾರತ ಕೃತಿಯನ್ನು ಬರೆದಿರ್ಬೋದು ಅಂತ ಊಹೆ ಮಾಡ್ಬೋದು. ಇನ್ನು ಇದನ್ನು ಬಿಟ್ಟರೆ ನಮ್ಮ ಕನ್ನಡದಲ್ಲಿ ಪ್ರಾಚೀನ ಸಾಹಿತ್ಯದ ಪ್ರಾರಂಭ ಬೌದ್ಧರಿಂದಲೇ ಆಗಿರಬೇಕು ಅನ್ನೋ ಊಹೆ ಇದೆ. ಬೌದ್ಧರೇ ಕನ್ನಡದ ಆದಿಕವಿಗಳು ಅಂತಲೂ ಸಹ ಕರೀತಾರೆ. ಕ್ರಿಸ್ತಶಕದ ಆದಿಭಾಗದಿಂದಲೂ ಕನ್ನಡ ಭಾಷೆಯಲ್ಲಿ ಗ್ರಂಥಗಳ ರಚನೆ ಆಗ್ತಿರಬೇಕು. ಬೌದ್ಧ ಮತ ಯಾವಾಗ ನಾಶ ಆಯಿತೋ ಆಗ ಗ್ರಂಥಗಳು ಕೂಡ ನಾಶವಾಗಿರ್ಬೋದೇನೋ ಅಂತ TS ವೆಂಕಣ್ಣಯ್ಯ ಅವರು ಹೇಳ್ತಾರೆ. ನೋಡಿ, ಇವ್ರು ಏನೇ ಹೇಳ್ಬೋದು, ಆದರೆ ನಮಗೆ ಆಧಾರ ಬೇಕಲ್ವಾ. ಬೌದ್ಧರ ಯಾವುದೇ ಕೃತಿಗಳು ನಮಗೆ ಸಿಕ್ಕಿಲ್ಲ, ಹಾಗಾಗಿ ಇದನ್ನು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇತರೆ ಉಲ್ಲೇಖಗಳನ್ನ ನೋಡಿದಾಗ ಕ್ರಿಸ್ತ ಪೂರ್ವದಷ್ಟು ಹಳೆಯದಾಗಿರುವಂತಹ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟ ಮತ್ತು ಕರ್ನಾಟಕ ಅನ್ನೋ ಶಬ್ದಗಳ ಉಲ್ಲೇಖ ಇದೆ. ಕ್ರಿಸ್ತಶಕ 2ನೇ ಶತಮಾನದ ತಮಿಳಿನ ಕಾವ್ಯ ಆಗಿರುವಂತಹ ಶಿಲಪ್ಪಾದಿಗಾರಂ ಕೃತಿನಲ್ಲಿ ಕನ್ನಡಿಗರನ್ನ ಕರುನಾಡರ್ ಅಂತ ಸಂಬೋಧಿಸಿದ್ದಾರೆ. ನೆಕ್ಸ್ಟ್, ಇಲ್ಲಿವರೆಗೆ ನಾವು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಯಾವುದು ಅಂತಂದರೆ ಕ್ರಿಸ್ತಶಕ 450 ಹಲ್ಮಿಡಿ ಶಾಸನ ಅಂತ ಹೇಳ್ತಾ ಇದ್ದೀವಿ. ಪೂರ್ವದ ಹಳಗನ್ನಡದು MH ಕೃಷ್ಣ ಅವರು ಸಂಶೋಧನೆ ಮಾಡಿರೋದು. ಆದರೆ ಇದಕ್ಕೂ ಹಳೆದಾಗಿರುವಂಥ ಶಾಸನ ಪತ್ತೆಯಾಗಿದೆ.
ಅದ್ಯಾವುದು ಅಂದರೆ ಜಲಗಾರ ದಿಬ್ಬದ ಶಾಸನ ಅಂತ, ಕಾಲಘಟ್ಟ ಕ್ರಿಸ್ತಶಕ 350ರದು. ಎಚ್.ಎಸ್. ಗೋಪಾಲರಾಯ್ ಅವರು ಪತ್ತೆ ಹಚ್ಚಿರೋದು. ಎಲ್ಲಿ? ತುಮಕೂರು ಜಿಲ್ಲೆ ಗೂಳೂರು ಹೋಬಳಿಯ ಹೊನ್ನುಡಿಕೆ ಅನ್ನೋ ಗ್ರಾಮದಲ್ಲಿ ಜಲಗಾರ ದಿಬ್ಬದ ಶಾಸನವನ್ನು ಪತ್ತೆ ಹಚ್ಚಿದ್ದಾರೆ. ಇದು ಸಹ ಪೂರ್ವದ ಹಳಗನ್ನಡ ಭಾಷೆಯಲ್ಲೇ ಇದೆ. ಗಂಗಾ ವಂಶದ ಮಾಧವನಿಗೆ ಸಂಬಂಧಪಟ್ಟಿರುವಂಥ ಶಾಸನ ಈ ಜಲಗಾರ ದಿಬ್ಬದ ಶಾಸನ ಆಗಿರುತ್ತೆ. ಇದನ್ನು ಅಧಿಕೃತವಾಗಿ ಏನು ಹೇಳಿಲ್ಲ. ನಾವು ಹಲ್ಮಿಡಿ ಶಾಸನ ಏನಂತ ಅಂದ್ಕೊಂಡಿದ್ದೀವೋ ಅದೇ ಕನ್ನಡದ ಮೊಟ್ಟ ಮೊದಲ ಶಾಸನ. ಓಕೆನಾ? ಇದರಿಂದ ನಮ್ಗೆ ಏನು ಗೊತ್ತಾಗ್ತಿದೆ ಅಂತ ಅಂದರೆ, ಹಲ್ಮಿಡಿ ಶಾಸನಕ್ಕೂ ಮುಂಚೆನೇ ನಮ್ಮ ಕನ್ನಡ ಸಾಹಿತ್ಯ ಪ್ರಚಲಿತದಲ್ಲಿತ್ತು ಅನ್ನೋದು ಈ ಒಂದು ಶಾಸನದಿಂದ ಅರ್ಥ ಮಾಡ್ಕೊಬೇಕು. ಸರಿ, ಹಾಗಿದ್ರೆ ಇಲ್ಲಿವರೆಗೆ ನಾವು ಕನ್ನಡ ಸಾಹಿತ್ಯೋದಯ ಯಾವಾಗಿಂದ ಆರಂಭ ಆಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ವಿ, ಹೌದಲ್ವಾ? ಕ್ರಿಸ್ತಶಕ 5 ಅಥವಾ 6ನೇ ಶತಮಾನಗಳಿಂದ ಕನ್ನಡದಲ್ಲಿ ಶಿಲಾಶಾಸನಗಳು ನಮಗೆ ಸಿಗೋದಕ್ಕೆ ಶುರುವಾಯಿತು. ಇನ್ನು 7ನೇ ಶತಮಾನದಿಂದ ಸಾಹಿತ್ಯ ಗುಣವುಳ್ಳ ಪದ್ಯ ಶಾಸನ ಸಿಗ್ತಾ ಇದೆ. ಕವಿರಾಜ ಮಾರ್ಗಕ್ಕಿಂತ ಹಿಂದೆ ಅಂದರೆ 200 ಅಥವಾ 300 ವರ್ಷಗಳಿಂದ ಕನ್ನಡ ಭಾಷೆಯಲ್ಲಿ ಗ್ರಂಥ ರಚನೆಗಳಾಗ್ತಾ ಬಂದಿದ್ದಾವೆ ಅಂತ ಯಾವುದೇ ಸಂಶಯ ಇಲ್ಲದೆ ಹೇಳ್ಬೋದು. ಯಾಕಂದರೆ ದುರ್ವಿನೀತನ ಕಾಲಘಟ್ಟ ಯಾವ್ದು ಹೇಳಿ? ದುರ್ವಿನೀತ ಯಾವ ವಂಶದ ರಾಜ? ಅವನು ಗಂಗಾ ವಂಶದ ರಾಜ ಅಲ್ವಾ? ಗಂಗರ ಕಾಲಘಟ್ಟ ಕ್ರಿಸ್ತಶಕ 350. ಹಾಗಾಗಿ ದುರ್ವಿನೀತನನ್ನ ಕನ್ನಡದ ರಾಜ ಅಂತ ಹೇಳ್ಬೋದು. ಈತ ಸಂಸ್ಕೃತದಲ್ಲೂ ಕನ್ನಡದಲ್ಲೂ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದೇ ವಂಶಕ್ಕೆ ಸೇರಿರುವಂತಹ ಶಿವಮಾರ ಕೂಡ ಕನ್ನಡದಲ್ಲಿ ಕೃತಿಯನ್ನು ಬರೆದಿದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸೋದಾದರೆ ನಮ್ಮ ಕನ್ನಡ ನಾಡು ನುಡಿಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 2500 ಇತಿಹಾಸ ಇರೋದಂತೂ ನಿಜನೇ. ಪ್ರಮಾಣಿತ ಆಧಾರಗಳಿಂದನೇ ನಮ್ಮ ಕನ್ನಡ ನಾಡು ನುಡಿ ಕ್ರಿಸ್ತಪೂರ್ವ 300 ವರ್ಷಗಳಿಗಿಂತ ಹಿಂದೆನೇ ಇತ್ತು ಅಂತ ಅರ್ಥ ಆಗ್ತಿದೆ ನಮ್ಮ ಭಾಷೆ. ಇನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬಂದರೆ, ಈ ಕನ್ನಡ ಸಾಹಿತ್ಯ ಅನ್ನೋದು 1500 ವರ್ಷಕ್ಕಿಂತ ಹಳೆಯ ಇತಿಹಾಸವನ್ನು ಹೊಂದಿದೆ. ಅಂದರೆ ಕ್ರಿಸ್ತಶಕ 150 ವರ್ಷಗಳಷ್ಟು ಹಿಂದೆನೇ ನಮ್ಮ ಸಾಹಿತ್ಯ ಇತ್ತು ಅಂತ ಗೊತ್ತಾಗ್ತಿದೆ. ನೋಡಿ, ಈ ಒಂದು ಕಾಲಘಟ್ಟವನ್ನು ನಮ್ಮ ವಿದ್ವಾಂಸರು ಕತ್ತಲ ಯುಗ, ಅಂಧಕಾರ ಯುಗ ಅಂತ ಕರೀತಾರೆ. ಯಾಕಂದರೆ ಸಾಕಷ್ಟು ಮಾಹಿತಿಗಳು ಇಲ್ಲಿ ಲಭ್ಯ ಆಗೋದಿಲ್ಲ, ಕೃತಿಗಳು ಸಿಕ್ಕಿರೋದಿಲ್ಲ. ಕೆಲ ಗ್ರಂಥಗಳಿಂದ ಕವಿಗಳನ್ನು ನಾವು ಪಟ್ಟಿ ಮಾಡ್ಬೋದೇ ಹೊರತು ಆ ಕೃತಿಗಳು ಯಾವುದು ನಮಗೆ ಲಭ್ಯ ಇಲ್ಲ ಅಲ್ವಾ? ಹಾಗಾಗಿ ಇದನ್ನು ಅಂಧಕಾರ ಯುಗ, ಕತ್ತಲ ಯುಗ ಅಂತೆಲ್ಲ ಕರಿತೀವಿ. ಯಾವುದನ್ನು? ಪಂಪ ಪೂರ್ವ ಯುಗವನ್ನು, ಅಂದರೆ ಪಂಪನಿಗೂ ಮುಂಚೆ ಇದ್ದಂಥ ಒಂದು ಕಾಲಘಟ್ಟ ಪಂಪ ಪೂರ್ವ ಯುಗ ಅಂತ ಕರೆಸ್ಕೊಡುತ್ತೆ. ಆಗಿನ ಕಾಲಘಟ್ಟದ ಭಾಷೆ ಪೂರ್ವದ ಹಳಗನ್ನಡ ಆಗಿರುತ್ತೆ. ಇಲ್ಲಿ ಕಾಲಘಟ್ಟವನ್ನು ಹೆಂಗೆ ಡಿವೈಡ್ ಮಾಡ್ಕೊತಾ ಇದ್ದಾರೆ ಅಂದರೆ, ಪಂಪನ ನಂತರದ ಸಾಹಿತ್ಯ ಸಂಪೂರ್ಣವಾಗಿ ನಮಗೆ ಉಪಲಬ್ಧ ಇದ್ದಾವೆ ಅಲ್ವಾ? ಬೆರಳೆಣಿಕೆ ಎಷ್ಟಷ್ಟೇ ನಮಗೆ ಗೊತ್ತಿಲ್ಲ, ಬಟ್ ಗೊತ್ತಿದೆ ಅಲ್ವಾ? ಹಾಗಾಗಿ ಇದನ್ನು ಪಂಪ ಯುಗ ಅಂತ ಕರಿತೀವಿ. ಗೊತ್ತಿರೋಂಥ ಸಾಹಿತ್ಯ ಆಗಿರುತ್ತೆ, ಅದು ಹಳಗನ್ನಡ ಸಾಹಿತ್ಯ ಆಗುತ್ತೆ. ಪಂಪನಿಗೂ ಮುಂಚೆ ಇರುವಂಥ ಕವಿಗಳು ಅಷ್ಟಾಗಿ ಪರಿಚಯ ಇಲ್ಲ, ಎಕ್ಸೆಪ್ಟ್ ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆ, ಅದು ನಮಗೆ ಉಪಲಬ್ಧವಾಗಿರೋಂಥ ಗ್ರಂಥಗಳು. ಅವೆರಡು ಬಿಟ್ಟು ಇತರೆ ಕೃತಿಗಳು ನಮಗೆ ಸಿಕ್ಕಿಲ್ಲ ಅಲ್ವಾ? ಹಾಗಾಗಿ ಅದನ್ನು ಅಂಧಕಾರ ಯುಗ, ಪೂರ್ವದ ಹಳಗನ್ನಡ ಕಾಲಘಟ್ಟ ಅಂತ ಗುರುತಿಸ್ತೀವಿ. ಸರಿ, ಇವತ್ತಿಗೆ ಸಾಕು ಇಷ್ಟು. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಬರುತ್ತೆ, ಕವಿರಾಜ ಮಾರ್ಗ ಪೂರ್ವದ ಕನ್ನಡದ ಬಗ್ಗೆ, ಕನ್ಕ್ಲೂಷನ್ ವಿಡಿಯೋ ಅದು. ಅದನ್ನು ನೋಡಿದಾಗ ಸಂಪೂರ್ಣವಾಗಿ ಮೊದಲನೇ ಟಾಪಿಕ್ ಅರ್ಥ ಆಗುತ್ತೆ ನಿಮಗೆ. ಓಕೆನಾ? ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.